ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಜೆಜೆ ನಗರದ ವಿಎಸ್ ಗಾರ್ಡನ್ನ ಓಂ ಶಕ್ತಿ ದೇಗುಲದ ಬಳಿ ಆಗಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆಯನ್ನ ನಡೆಸುತ್ತಿದ್ದಾಗ ಕಲ್ಲು ತೂರಾಟ ಮಾಡಲಾಗಿದೆ. ಅನ್ಯ ಕೋಮಿನವರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಓಂ ಶಕ್ತಿ ಮಾಲೆಯನ್ನ ಹಾಕಿದ್ದ ಯುವತಿಯ ತಲೆಗೆ ಕಲ್ಲೇಟು ಬಿದ್ದಿದೆ. ಆರೋಪಗಳು ಕಲ್ಲು ತೂರಾಟವನ್ನ ಖಂಡಿಸಿ ಓಂ ಶಕ್ತಿ ಮಾಲಾಧಾರಿಗಳಿಂದ ಪ್ರತಿಭಟನೆ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಯುವತಿಯ ತಲೆಗೆ ಕಲ್ಲು ಬಿದ್ದು ಪೆಟ್ಟಾಗಿದೆ ಅಂತ ಹೇಳಿ ಸದ್ಯಕ್ಕೆ ಚಿಕಿತ್ಸೆಯನ್ನ ಕೂಡ ಆಕೆ ಪಡ್ಕೊಂಡಿದ್ದಾಳೆ. ಅನ್ಯ ಕೋಮಿನವರು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪ ಸತ್ಯವ ಸುಳ್ಳ ಅನ್ನೋದು ಗೊತ್ತಾಗಬೇಕಿದೆ. ಪೊಲೀಸರ ತನಿಖೆಯ ನಂತರದಲ್ಲಿ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಾಗ ಕೆಲಕಾಲ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೆಜೆ ನಗರದ ವಿಎಸ್ ಗಾರ್ಡನ್ ಬಳಿ ಆಗಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಕಲ್ಲು ತೂರಾಟ ಆಗಿದೆ. ಯುವತಿಯೊಬ್ಬರಿಗೆ ಆ ಕಲ್ಲು ತಗುಲಿದೆ. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಇದ್ದಾರೆ. ಮತ್ತಷ್ಟು ಅವಘಡ ಆಗಿದ್ರೆ ಯಾರು ಜವಾಬ್ದಾರರು? ವರ್ಷ ಮಾಮೂಲಿ ಮಾಡ್ತಾನೆ. ಓಂ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡೇ ಮಾಡ್ತೀವಿ. ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದ್ರೂ ನಮ್ಗೆ ಈ ತರ ತೊಂದರೆ ಆಗ್ತಾನೆ ಇದೆ. ಎಲ್ಲ ನಾವು ಹೋಗೋವಾಗ ಕಲ್ಲು ಹಾಕಿದ್ದಾರೆ. ಕಲ್ಲು ಹಾಕಿ ಇವಾಗ ಏಟ್ ಬಿದ್ದಿದೆ ನನ್ನ ಮಗಳಿಗೆ. ಎಷ್ಟು ಗಂಟೆಗೆ ಆಗಿದ್ದು? ಯಾವ ತರ? ಇವಾಗ ಜಸ್ಟ್ 8:10 ಆಗುತ್ತೆ. ಎಷ್ಟು ಕಲ್ಗಳು ಬಂದು? ನಮಗೊಂದು ಮಾತ್ರ ಸಿಕ್ಕಿದೆ. ತಲೆಗೆ ಬಿದ್ದು ನನ್ನ ಮಗಳು ಅಪ್ಪ ಏನೋ ಬಿತ್ತು ಅಂತ ನೋಡಿದೆ. ಆ ಕಡೆ ನೋಡಿದ್ರೆ ಯಾರು ಕಾಣ್ತಿಲ್ಲ. ಯಾರು ಹುಡುಗರು ಅಲ್ಲಿ ಹುಡುಗರು ಇದ್ರು ಎಲ್ಲ ಓಡೋಗ್ಬಿಟ್ರು. ಯಾರಂತ ನಮಗೂ ಗೊತ್ತಾಗಲ್ಲ. ಕತ್ಲು ಇರೋದು ಎಲ್ಲ ನಮ್ಮ ಏರಿಯಾ ಬಾರ್ಡ್ರ್ ಆ ಕಡೆ ಇದೆ. ಎಲ್ಲ ಅಲ್ಲಿರೋರೆಲ್ಲ ಇದೆ. ಯಾರು ಮುಸ್ಲಿಮ್ಸ್ ಅವರು ಇರೋದು ಆ ಕಡೆ. ಅಂದ್ರೆ ನಿಮ್ಗೆ ಅವರು ಹೊಡೆದಿದ್ದಾರೆ? ನಮ್ಗೆ ಯಾರಂತ ನಮಗೂ ಗೊತ್ತಾಗಲ್ಲ. ಅಲ್ಲಿಂದಾನೇ ಬಂದಿರೋದು ಕಲ್ಲು. ನಾವ್ ಯಾರಂತ ಕತ್ಲು ಬೇರೆ ಇದೆ. ಯಾರಂತ ತಿಳ್ಕೊಳಕ್ ಆಗ್ತದೆ? ನಾವ್ ಅವ್ರ ಮೇಲೇನೆ ಹೇಳಕ್ ಆಗಲ್ಲ ಅಲ್ವಾ? ಅದು ನಮ್ಗೆ ಈ ತರ ತೊಂದರೆಗಳು ಆಗ್ತಾನೆ ಇದೆ. ನಮ್ಮ ಓಂ ಶಕ್ತಿಗಳು ಎಲ್ಲರೂ ನಮ್ಮ ಮೆರವಣಿಗೆ ಮಾಡ್ತಾ ಇದೀವಿ. ಇವಾಗಲೆಲ್ಲ ಪ್ರತಿ ವರ್ಷನೂ ನಾವು ಬೇರೆ ಏರಿಯಾಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ಅಲ್ಲೇ ಅಂತಲ್ಲ, ಬೇರೆ ಎಲ್ಲ ಸಮಸ್ಯೆ ಇದೆ. ಅಲ್ಲೇ ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು, ಎಲ್ಲ ಒಂದು ಓಡಾಡೋಕ್ಕೂ ಕಷ್ಟ ಆಗ್ಬಿಟ್ಟಿದೆ. ನಮಗೆ ತುಂಬ ಕಷ್ಟವಾಗಿದೆ. ನಮ್ಮ ಏರಿಯಾದಲ್ಲಿ ಯಾವುದಕ್ಕೂ ಒಂದು ಸ್ವಲ್ಪ ಇದಿಲ್ಲ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು, ನ್ಯಾಯ ಮಾಡಬೇಕು ನಮಗೆ. ಇವತ್ತಿನ ಘಟನೆಯಲ್ಲಿ 8 ಗಂಟೆಯಲ್ಲಿ ನಮ್ಮ ಮಗುಗೆ ನೋಡಿ ಕಲ್ಲಲ್ಲಿ ಎಸ್ತಿದ್ದಾರೆ. ಕತ್ಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ ನಮ್ದು. ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದ್ರೆ ಈ ಕಡೆಯಿಂದ ಹಾಕ್ತಾರೆ. ನಾವ್ ಹೆಂಗೆ ಬಾಳೋದೆ ಅಲ್ಲಿ ಅಂದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ? ಯಾರಂತ ಹೇಳ್ಬೇಕು ಹೇಳಿ? ನಾವು ಅವರೇ ಹೊಡೆದಿದ್ರೆ ಅಂತ ನಾವೇ ಹೇಳಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗಲ್ಲೇ? ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ತಾನೆ. ಬೇರೆಯವರು ಬಂದು ಹೊಡಿತಾರೆ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ. 3 ಜನ ಗೇಟ್ ಆಗೈತೆ. ಏನ್ ಮಾಡ್ತಾರೆ? ಪೂಜೆ ಮಾಡೋದು ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿ ಬಿಡ್ತಾರೆ ಸ್ವಾಮಿ. ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗ್ಲಿ ಬಂದ್ಬಿಡ್ತಾರೆ ಮನತ್ರಗೆಲ್ಲ. ಈ ತರ ಮಾಡ್ಬಿಡ್ತೀರ, ತೊಂದರೆ ಕೊಡ್ತಾರೆ ನಮ್ಗೆ. ರೋಡಲ್ಲಿ ಬರಕ್ ಹೋಗಕ್ ಜಾಗನೂ ಬಿಡಲ್ಲ. ಹೆಸರಿಲ್ಲ. ನೈಟ್ ಅಲ್ಲಿ ಇವಾಗ ಹೆಸರು ಬಿಟ್ಟು ಹೊಂಟೋಗವ್ರೆ. ಯಾರಂತ ನಾವ್ ಹಿಡ್ಕೊಳೋದು? ಅವ್ರ ಏರೆ ನಮ್ಮ ಏರೆ ಪಕ್ಕದಲ್ಲ ಗೋಡೆ ಐತ. ಗೋಡೆ ಕಟ್ಬೇಕು ಅವ್ರಿಗೆ. ಇದು 3-4 ಸಾರಿ ಆಗಿರೋದು. ಈ ತರ ಬೆಂಕಿ ಹಾಕೋದು, ಕಲ್ಲು ಹಾಕೋದು ಎಲ್ಲ ಹೊಡೆದು ಬಿಡ್ತಾ ಇದ್ದಾರೆ. ಸಿಕ್ಕಲ್ಲ ಅವರು.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಯಾವಾಗ ಆಯಿತು ಘಟನೆ, ಏನ್ ಹೇಳ್ತಾರೆ ಓಂ ಶಕ್ತಿ ಮಾಲಾಧಾರಿಗಳು ಘಟನೆಯ ಬಗ್ಗೆ? ಶಿವಪ್ರಸಾದ್, ಇಂದು ರಾತ್ರಿ 8:10 ಸುಮಾರಿಗೆ ಘಟನೆ ನಡೆದಿರ್ತಕ್ಕಂಥದ್ದು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತರು ಕಲ್ಲು ತೂರಾಟವನ್ನು ನಡೆಸ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಸ್ವತಃ ಓಂ ಶಕ್ತಿ ಮಾಲಾಧಾರಿಗಳಾಗಿರ್ತಕ್ಕಂಥವ್ರು ನಮ್ಮೊಂದಿಗಿದ್ದಾರೆ. ಮಾತಾಡಿಸ್ತಾನೆ ಏನಾಯ್ತು ಅಂತೇಳಿ. ಏನಾಯ್ತಮ್ಮ ಘಟನೆ, ನೀವೇನ್ ಮಾಡ್ತಿದ್ರಿ ಅಂತ? ಏನ್ ಮಾಡ ಸರ್, ವರ್ಷ ಹಿಂಗೆ ಹೊಡಿತಾರೆ ನಮ್ಗೆ. ಏನಾಯ್ತು, ಕಲ್ಲು ಹಾಕವ್ರೆ, ರಕ್ತ ಬಿದ್ದೋಯ್ತೆ. ನಾವು ಮೆರವಣಿಗೆ ಹೋಗ್ತಾ ಇದ್ದೆ. ಅವ್ರು ಯಾರು ಏರಿಯಲ್ಲಿ ಹೋಗಲ್ಲ, ನಮ್ಮ ಏರಿಯಲ್ಲೇ ನಾವು ಮಾಡ್ಕೊಂತೀವಿ. ಓಂ ಶಕ್ತಿ ಗುಡಿಗೆ ಇದು ಮಾಡ್ತಾರೆ, ನರಸಿಂಹಸ್ವಾಮಿಗೆ ಹಿಂಗೆ ಮಾಡವ್ರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರ್ಗೆ 2 ಸಾರಿ ಬೆಂಕಿ ಇಕ್ಕವ್ರೆ. ಇವತ್ತು ನಿಮ್ಗೆ ನೀವು ಮಾಲೆಧಾರಿಗಳೆಲ್ಲರೂ ಕೂಡ ಮೆರವಣಿಗೆ ಬರಬೇಕಾದ್ರೆ ಯಾರು ಕಲ್ಲು ತೂರಾಟ ಮಾಡಿದ್ದು, ಯಾವ ಕಡೆಯಿಂದ ಹಿಂಗೆ ಬಂತು ಸರ್ ಕಲ್ಲು. 3 ಜನಕ್ಕೆ, ನನಗೆ ಕಾಲಿಗೆ ಬಿದ್ದೋಯ್ತು. ಚಿಕ್ಕ ಮಗು ಇನ್ನೊಬ್ರಿಗೆ, ಆ ಹುಡುಗಿಗೆ ಜಾಸ್ತಿ ಏಟು ಆಗಿರೋದು. ಆ ಕಾಲೇಜ್ ಹುಡುಗಿಗೆ ಜಾಸ್ತಿ ಏಟು ಬಿದ್ದು ರಕ್ತ ಎಲ್ಲ ಹೋಗ್ತಾ ಇದೆ ಸರ್. ಎಷ್ಟು ಜನ ಮೆರವಣಿಗೆಯಲ್ಲಿ ಬರ್ತಿದ್ರಿ ನೀವು? ಮೆರವಣಿಗೆನಲ್ಲಿ ಎಷ್ಟು ಜನ ಬರ್ತಿದ್ರಿ? ಮೇನ್ ಒಂದು 30 ಜನ, ಒಂದು 20 ಜನ ಅಷ್ಟೇ ನಾವು ಬರೋದು, ಜಾಸ್ತಿ ಜನ ಬರಲ್ಲ. ಇವಾಗ ಏಟ್ ಬಂದೈತಂತ ಎಲ್ಲ ಬಂದವ್ರೆ ಅಷ್ಟೇ. ಮತ್ತೆ ಈ ಸರ್ಕಲ್ ಕೂಡ ತಗೋ ಬರಲ್ಲ ನಾವು ದೇವ್ರನ್ನೇ. ಮುಂಚೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ನಿಮ್ಗೆ ಮೆರವಣಿಗೆ ಏನಾದ್ರು ಮಾಡಬಾರ್ದು ಅಂತ ಏನಾದ್ರು ಹೇಳಿದ್ರ, ಯಾರಾದ್ರೂ ತೊಂದರೆ ಕೊಟ್ಟಿದ್ರ? ಅಲ್ಲ, ಈ ನಡುವೆ ಮೆರವಣಿಗೆ ಮಾಡಬೇಕಾದ್ರೆ ನಾವು ಮಾಡೋದು ವರ್ಷಕ್ಕೊಂದ್ಸಾರಿ ಸರ್. ವರ್ಷ ಹಿಂಗೆ ಮಾಡ್ತಾರೆ, ವರ್ಷ ಹಿಂಗೆ ಮಾಡ್ತಾರೆ. ಏನ್ ಮಾಡೋದು? ಈ ತರ ಮಾಡಿದ್ರೆ ನಾವ್ ಹೆಂಗ್ ಹೋಗೋದು? ಮಧುಶ್ರೀಲಿ ಇರ್ತಕ್ಕಂಥ ಓಂ ಶಕ್ತಿ ಮಾಲಾಧಾರಿಗಳು ಹೇಳ್ತಿರ್ತಕ್ಕಂಥ 21 ವರ್ಷದ ಯುವತಿಯ ಮೇಲೆ ಕಲ್ಲು ತೂರಾಟ ವೇಳೆ ಗಾಯಗೊಂಡಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ಓಂ ಶಕ್ತಿ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪ ಮಾಲಾಧಾರಿಗಳು ಈಗಾಗಲೇ ಜಯನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲೂ ಕೂಡ ಜಮಾವಣೆಗೊಂಡಿರ್ತಕ್ಕಂಥದ್ದು. ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥ ಮಾಲಾಧಾರಿಗಳಿಗೆ ACP ಭರತ್ ರೆಡ್ಡಿ ಹಾಗೂ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದೇವೆ. ಕಾನೂನು ರೀತ್ಯ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ತೇವೆ. ಸದ್ಯದ ಮಟ್ಟಿಗೆ ಯಾವುದೇ ರೀತಿಗೂ ಕೂಡ ಬಿಗುವಿನ ವಾತಾವರಣದಿಂದ ತಿಳಿಗೊಳಿಸೋದಕ್ಕೆ ಪೊಲೀಸರು ಕೂಡ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಧುಶ್ರೀ.